ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮನಸ್ಸಿನ ಆಳವನ್ನ ಸ್ಪರ್ಶಿಸಿ ಆತ್ಮಕ್ಕೆ ಧೈರ್ಯ ತುಂಬುವಂತಹ ಜೀವನದ ಅಮೂಲ್ಯ ಸತ್ಯಗಳನ್ನ ಕುರಿತು ಮಾತನಾಡೋಣ. ಈ ಮಾತುಗಳು ಕೇವಲ ಸಾಂತ್ವನಕ್ಕಾಗಿ ಮಾತ್ರವಲ್ಲ, ಜೀವನದ ದಾರಿಯಲ್ಲಿ ನಾವು ಅತ್ಯಂತ ಏಕಾಂಗಿ ಎಂದು ಅನಿಸಿದಾಗ, ಕಷ್ಟಗಳು ನಮ್ಮನ್ನು ಸುತ್ತುವರೆದು ಇನ್ನು ಯಾವ ದಾರಿಯೂ ಉಳಿದಿಲ್ಲವೆಂದು ಭಾಸವಾದಾಗ ದಾರಿ ದೀಪವಾಗುವಂತಹ ಸತ್ಯಗಳಿವು. ಅದೆಷ್ಟೇ ಕರಾಳವಾದ ರಾತ್ರಿಯಾಗಿರಲಿ, ಭರವಸೆಯ ಸಣ್ಣ ಕಿರಣ ಸದಾ ನಮ್ಮೆದುರಿಗೆ ಇರುತ್ತದೆ ಎನ್ನುವುದನ್ನು ಈ ಉಪದೇಶಗಳು ನಮಗೆ ನೆನಪಿಸುತ್ತವೆ. ನೀವು ಸಹ ಭಗವಾನ್ ಶ್ರೀಕೃಷ್ಣರ ಅನುಯಾಯಿಯಾಗಿದ್ದರೆ ಈ ವಿಡಿಯೋಕ್ಕೊಂದು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಭಗವದ್ಗೀತೆಯ ಈ ಉಪದೇಶಗಳು ಕೇವಲ ಕೇಳುವುದಕ್ಕೆ ಮಾತ್ರ ಸೀಮಿತಗೊಳಿಸದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬನ್ನಿ ನಮ್ಮ ಮನಸ್ಸಿಗೆ ಶಾಂತಿ ನೀಡಿ ಬದುಕಿನ ಸರಿಯಾದ ಹಾದಿಯನ್ನ ತೋರಿಸುವ ಈ ಅಮೂಲ್ಯವಾದ ಮಾತುಗಳನ್ನು ಆಲಿಸೋಣ. ಓ ಅರ್ಜುನ, ಮನುಷ್ಯ ತನ್ನನ್ನು ತಾನು ಎಲ್ಲರಿಗಿಂತ ಹೆಚ್ಚು ಒಂಟಿ ಎಂದು ಭಾವಿಸಿ ಮಾತುಗಳಿಲ್ಲದೆ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುವ ಆ ನಿರ್ಜನ ಕ್ಷಣಗಳೇ ಆತ್ಮವು ಪರಮಾತ್ಮನೊಂದಿಗೆ ಬೆರೆಯುವ ಪವಿತ್ರ ಕ್ಷಣಗಳಾಗಿವೆ. ನೀನು ದುಃಖಿಸಬೇಡ, ಏಕೆಂದರೆ ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಯಲ್ಲಿಯೂ ನನ್ನ ಆಶೀರ್ವಾದವೇ ಅಡಗಿದೆ. ಈ ಒಂಟಿತನದಲ್ಲಿ ನೀನು ಪಡೆಯುವ ಶಾಂತಿಯೇ ನಿನ್ನ ನಿಜವಾದ ದರ್ಶನವಾಗಿದೆ. ಯಾವಾಗಲೂ ನೆನಪಿಡು, ಮನುಷ್ಯನ ಹೃದಯವು ಎಲ್ಲ ಮಾಲಿನ್ಯಗಳಿಂದ ಮುಕ್ತವಾಗಿ ನಿರ್ಮಲವಾದಾಗ ಮಾತ್ರ ದೈವತ್ವವು ಪ್ರಕಟಗೊಳ್ಳುತ್ತದೆ. ಈ ಜಗತ್ತಿನ ಜನರು ನಿನ್ನ ಮಾತನ್ನು ಕೇಳದಿದ್ದಾಗ ನಾನು ನಿನ್ನ ಮಾತನ್ನು ಆಲಿಸುತ್ತೇನೆ. ಎಲ್ಲರೂ ನಿನ್ನ ಕೈ ಬಿಟ್ಟಾಗ ನಾನು ನಿನ್ನ ಪಕ್ಕದಲ್ಲಿ ಬಂದು ನಿಲ್ಲುತ್ತೇನೆ. ನೀನು ದುಃಖಿಸಬೇಕಿಲ್ಲ, ಏಕೆಂದರೆ ನಿನ್ನ ಏಕಾಂತದಲ್ಲಿಯೇ ನನ್ನ ನಿಜವಾದ ಸಾಕ್ಷಾತ್ಕಾರವು ಆಗುತ್ತದೆ. ಅರ್ಜುನ, ಮನುಷ್ಯ ಲೋಕದ ಹೋರಾಟಗಳಲ್ಲಿ ಸೋತು ಹೋಗಿ ನೊಂದಾಗಲೇ ಅವನ ಹೃದಯವು ಎಲ್ಲ ಅಹಂಕಾರವನ್ನ ತೊರೆದು ನಿರ್ಮಲವಾಗುತ್ತದೆ ಮತ್ತು ಹೃದಯ ಪರಿಶುದ್ಧವಾದಾಗ ಮಾತ್ರ ದೇವರು ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತಾನೆ. ಆದ್ದರಿಂದ ಕಣ್ಣೀರು ಹಾಕುವುದನ್ನು ಬಿಡು, ಏಕೆಂದರೆ ನಿನ್ನ ಕಣ್ಣೀರು ನನ್ನ ದಿವ್ಯ ಬಾಗಿಲನ್ನ ತೆರೆಯುವ ಕೀಲಿಕೈ ಇದ್ದಂತೆ. ಹೇ ನನ್ನ ಪ್ರೀತಿಯ ಭಕ್ತನೇ, ಈ ಒಂಟಿತನವನ್ನ ಒಂದು ಶಾಪವೆಂದು ಭಾವಿಸಬೇಡ. ಅದು ಒಂದು ದೊಡ್ಡ ವರವಾಗಿದೆ. ಏಕೆಂದರೆ ಪ್ರಪಂಚದಲ್ಲಿರುವವರೆಲ್ಲರೂ ನಿನ್ನನ್ನು ಬಿಟ್ಟು ಹೋದಾಗ ನಾನು ನಿನ್ನೊಡನೆ ನಿನ್ನ ಮನಸ್ಸಿನ ಆಳದಲ್ಲಿ ನಿನ್ನ ಅಚಲವಾದ ನಂಬಿಕೆಯಲ್ಲಿ ಬರುತ್ತೇನೆ. ನೀನು ಅತ್ತಾಗ ನಾನು ನಿನ್ನ ಕಣ್ಣೀರಿನ ರೂಪದಲ್ಲಿ ಇಳಿದು ಬರುತ್ತೇನೆ. ನೀನು ಮೌನವಾಗಿದ್ದಾಗ ನಾನು ನಿನ್ನ ಮನಸ್ಸಿನ ದನಿಯಾಗಿ ಮಾತನಾಡುತ್ತೇನೆ. ನೀನು ದುಃಖಿಸಬೇಡ, ಏಕೆಂದರೆ ನಿನ್ನ ಪ್ರತಿಯೊಂದು ಏಕಾಂಗಿ ಕಣ್ಣೀರಿನ ಹನಿಯು ದೇವರಿಗೆ ತಲುಪುವ ದಾರಿಯನ್ನ ತೋರಿಸುತ್ತದೆ. ನಿನ್ನ ಒಂಟಿತನವನ್ನು ದೂಷಿಸಬೇಡ, ಅದೇ ನನ್ನ ಮನೆಯಾಗಿದೆ. ಎಲ್ಲಿ ಲೌಕಿಕ ಗದ್ದಲವಿಲ್ಲವೋ ಅಲ್ಲಿ ನಾನಿದ್ದೇನೆ. ಎಲ್ಲಿ ಕಣ್ಣೀರು ಇದೆಯೋ ಅಲ್ಲಿ ನನ್ನ ಆಶೀರ್ವಾದವಿದೆ. ನೀನು ಅಳಬೇಡ, ಏಕೆಂದರೆ ಆ ದುಃಖದ ಕ್ಷಣವೇ ನನ್ನ ದರ್ಶನವನ್ನ ಮಾಡಿಸುತ್ತದೆ. ಓ ಅರ್ಜುನ, ಈ ಜಗತ್ತು ಯಾವಾಗ ನಿನ್ನ ಕಡೆಗೆ ಬೆನ್ನು ತಿರುಗಿಸುತ್ತದೆಯೋ ಆಗ ನೀನು ತಿಳಿಯಬೇಕು, ಈಗ ನೀನು ನನ್ನ ಕಡೆಗೆ ನಡೆಯುವ ಸಮಯ ಬಂದಿದೆ ಎಂದು. ಏಕಾಂತದಲ್ಲಿ ಸುರಿಯುವ ನಿನ್ನ ಕಣ್ಣೀರು ನಿನ್ನ ಕರ್ಮಗಳ ಹೊರೆಗಳನ್ನು ತೊಳೆದು ನಿನ್ನನ್ನು ನನ್ನೊಂದಿಗೆ ಒಂದಾಗಿಸುತ್ತದೆ. ದುಃಖಿಸಬೇಡ, ನಿನ್ನ ಮನಸ್ಸಿನ ಶಾಂತಿ ಎಲ್ಲಿ ಕಳೆದು ಹೋಗಿದೆಯೋ ನಾನು ಅಲ್ಲೇ ನೆಲೆಸಿದ್ದೇನೆ. ನೀನು ಸಂತೋಷದಿಂದ ನಕ್ಕಾಗ ಜನ ನಿನ್ನ ಜೊತೆ ಇರುತ್ತಾರೆ, ಆದರೆ ನೀನು ಅಳುವಾಗ ಕೇವಲ ನಾನು ಮಾತ್ರ ನಿನ್ನ ನಿಜವಾದ ಸಂಗಾತಿಯಾಗಿರುತ್ತೇನೆ. ಏಕೆಂದರೆ ನಿನ್ನ ಕಣ್ಣೀರಿನಲ್ಲಿ ನಿನ್ನ ಪವಿತ್ರ ನಂಬಿಕೆ ಮತ್ತು ನನ್ನ ಶಾಶ್ವತ ಪ್ರೀತಿಯು ಹರಿಯುತ್ತದೆ. ಪ್ರತಿ ದುಃಖವೂ ಒಂದು ಬಾಗಿಲಿನಂತಿದೆ, ಅದರ ಆ ಕಡೆ ದೇವರು ನಿಂತಿದ್ದಾನೆ. ಯಾರು ಆ ದುಃಖವನ್ನ ಧೈರ್ಯದಿಂದ ಒಪ್ಪಿಕೊಳ್ಳುತ್ತಾರೋ
ಅವರು ದೇವರ ದರ್ಶನವನ್ನು ಪಡೆಯುತ್ತಾರೆ. ಆದ್ದರಿಂದ ನೀನು ಕಣ್ಣೀರಿಡಬೇಡ. ನಿನ್ನ ಏಕಾಂಗಿ ಕಣ್ಣೀರು ನಿನ್ನನ್ನು ನನ್ನ ಸಮೀಪಕ್ಕೆ ತರುತ್ತಿದೆ. ಒಂಟಿತನ ಎಂಬುದು ಭಯಾನಕವಾದ ಸ್ಥಿತಿಯಲ್ಲ, ಅದೊಂದು ಶ್ರೇಷ್ಠ ಸಾಧನೆ. ಯಾರು ಏಕಾಂತದಲ್ಲಿ ತಮ್ಮ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ದೇವರನ್ನು ಪಡೆಯುತ್ತಾರೆ. ನೀನು ಅಳಬೇಡ. ನಿನ್ನ ಮೌನದಲ್ಲಿಯೇ ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸುತ್ತದೆ. ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳದಿದ್ದಾಗ ನಾನು ನಿನ್ನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಎಲ್ಲರೂ ನಿನ್ನನ್ನು ಬಿಟ್ಟು ಹೋದಾಗ ನಾನು ನಿನ್ನ ಕೈ ಹಿಡಿಯುತ್ತೇನೆ. ನೀನು ಕಣ್ಣೀರು ಹಾಕಬೇಡ. ನಿನ್ನ ಒಂಟಿತನದಲ್ಲಿಯೇ ನನ್ನ ಸಾಕ್ಷಾತ್ ಸ್ವರೂಪವು ಅಡಗಿದೆ. ನಿನ್ನ ಪ್ರತಿಯೊಂದು ಕಣ್ಣೀರು ಒಂದು ಪ್ರಾರ್ಥನೆಯಾಗಿದೆ, ಅದನ್ನು ನಾನು ಆಲಿಸುತ್ತೇನೆ. ನಿನ್ನ ಪ್ರತಿಯೊಂದು ಒಂಟಿ ರಾತ್ರಿ ಒಂದು ಪರೀಕ್ಷೆಯಾಗಿದೆ, ಅದರಲ್ಲಿ ನಾನು ನಿನ್ನ ಜೊತೆಗೆ ಇರುತ್ತೇನೆ. ದುಃಖಿಸಬೇಡ, ಏಕೆಂದರೆ ನಿನ್ನ ನೋವುಗಳಲ್ಲಿಯೇ ನನ್ನ ದರ್ಶನವು ಅಡಗಿದೆ. ಹೇ ಭಕ್ತನೇ, ನಿನ್ನ ಒಂಟಿತನಕ್ಕೆ ನೀನು ಎಂದಿಗೂ ಹೆದರಬೇಡ, ಏಕೆಂದರೆ ಅದೇ ನಿನ್ನ ಆತ್ಮದ ದೇವಾಲಯ. ಮನಸ್ಸು ಶಾಂತವಾದಾಗ ದೈವತ್ವವು ತಾನಾಗಿಯೇ ಪ್ರಕಟಗೊಳ್ಳುತ್ತದೆ. ಅಳಬೇಡ, ಕೇವಲ ಧ್ಯಾನ ಮಾಡು. ನಾನು ನಿನ್ನ ಒಳಗೆ ಶಾಶ್ವತವಾಗಿ ನೆಲೆಸಿದ್ದೇನೆ. ಓ ಅರ್ಜುನ, ನೀನು ಒಂಟಿಯಾಗಿರುವಾಗ ಈ ಪ್ರಪಂಚವಲ್ಲ, ನಾನು ನಿನ್ನ ಶಾಶ್ವತ ಸಂಗಾತಿಯಾಗಿರುತ್ತೇನೆ. ನಿನ್ನ ಪ್ರತಿ ಕಣ್ಣೀರಿನ ಹನಿಯಲ್ಲಿಯೂ ನನ್ನ ಸಂದೇಶ ಅಡಗಿರುತ್ತದೆ. ನೀನು ಅಳಬೇಡ. ನಿನ್ನ ಮೌನದಲ್ಲಿಯೇ ನನ್ನ ದೈವಿಕ ಧ್ವನಿ ಮೊಳಗುತ್ತದೆ. ಯಾವ ಮನುಷ್ಯನು ಏಕಾಂತದಲ್ಲಿ ಕಣ್ಣೀರಿಡುತ್ತಾನೋ ಅವನು ದೇವರನ್ನು ಎಲ್ಲರಿಗಿಂತ ಮೊದಲು ಪಡೆಯುತ್ತಾನೆ, ಏಕೆಂದರೆ ದೇವರು ಗದ್ದಲದಲ್ಲಿ ಇಲ್ಲ, ಆತ ಶಾಂತಿಯಲ್ಲಿ ನೆಲೆಸಿದ್ದಾನೆ. ನೀನು ಅಳಬೇಡ. ನಿನ್ನ ಕಣ್ಣೀರು ಈಗ ನಿನ್ನ ಅತ್ಯುನ್ನತ ಧ್ಯಾನವಾಗಿದೆ. ನಿನ್ನ ಪ್ರತಿ ನೋವು, ಪ್ರತಿ ಕಣ್ಣೀರು ಒಂದು ಅಮೂಲ್ಯವಾದ ಪಾಠವಾಗಿದೆ. ದೇವರು ನಮಗೆ ದುಃಖವನ್ನ ಕೊಡುವುದಿಲ್ಲ, ಬದಲಿಗೆ ಆತ ನಮಗೆ ಸರಿಯಾದ ದಾರಿಯನ್ನ ತೋರಿಸುತ್ತಾನೆ. ಯಾರು ಕಣ್ಣೀರಿಡುತ್ತಾರೋ ಅವರೇ ತಮ್ಮನ್ನು ತಾನು ಮತ್ತು ನನ್ನನ್ನು ನಿಜವಾಗಿ ತಿಳಿದುಕೊಳ್ಳುತ್ತಾರೆ. ಯಾರು ಜೊತೆ ಇಲ್ಲದಿದ್ದಾಗ ನಾನು ನಿನ್ನೊಳಗೆ ಎಚ್ಚರಗೊಳ್ಳುತ್ತೇನೆ. ಒಂಟಿತನವು ನಿನ್ನ ಶತ್ರುವಲ್ಲ, ಅದು ನಿನ್ನ ಅತಿ ದೊಡ್ಡ ಗುರುವಾಗಿದೆ. ನೀನು ಅಳಬೇಡ. ನಿನ್ನೊಳಗಿರುವ ಆ ಆಳವಾದ ಶಾಂತಿಯೇ ನಾನು. ಮನುಷ್ಯನು ಯಾವಾಗ ಈ ಪ್ರಪಂಚದ ಭ್ರಮೆಗಳಿಂದ ಸೋಲುತ್ತಾನೋ ಆಗ ಆತ ದೇವರ ಪಾದಗಳನ್ನು ಸೇರುತ್ತಾನೆ. ಆದ್ದರಿಂದ ದುಃಖವನ್ನ ಒಂದು ಶಾಪವೆಂದು ತಿಳಿಯಬೇಡ, ಅದು ನನ್ನ ದರ್ಶನಕ್ಕೆ ಕರೆದೊಯ್ಯುವ ದ್ವಾರವಾಗಿದೆ. ನೀನು ಕಣ್ಣೀರು ಹಾಕಬೇಡ. ನಾನು ಸದಾ ಮತ್ತು ಎಲ್ಲೆಡೆ ನಿನ್ನ ಜೊತೆಗಿದ್ದೇನೆ. ಹೇ ಪ್ರಿಯ ಭಕ್ತನೇ, ನಿನ್ನ ಒಂಟಿತನವು ಅಂತ್ಯವಲ್ಲ, ಅದು ನಿನ್ನ ಹೊಸ ಆರಂಭವಾಗಿದೆ. ಎಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತಾರೋ ಅಲ್ಲಿ ನಾನು ನಿನಗೆ ಸಿಗುತ್ತೇನೆ. ನೀನು ಅಳಬೇಡ. ನಿನ್ನ ಕಣ್ಣೀರು ನಿನ್ನ ದಾರಿಯಾಗಿದೆ. ಮನಸ್ಸು ಭಾರವಾದಾಗ ನೀನು ಒಂಟಿಯಲ್ಲ ಎಂದು ನೆನಪಿಸಿಕೊ. ನಿನ್ನ ಪ್ರತಿ ದುಃಖದಲ್ಲೂ ನಾನು ನಿನ್ನ ಜೊತೆ ಅಳುತ್ತೇನೆ ಮತ್ತು ನೀನು ನಗುವಾಗ ನಾನು ಹೆಮ್ಮೆಯಿಂದ ಅರಳುತ್ತೇನೆ. ಒಂಟಿತನವೆಂಬುದು ದೇವರು ನಿನ್ನನ್ನು ಭೇಟಿಯಾಗಲು ಬರುವ ಪವಿತ್ರ ಕ್ಷಣವಾಗಿದೆ. ನಿನ್ನ ಕಣ್ಣೀರು ನಿನ್ನ ಶುದ್ಧ ಪ್ರೀತಿಯಾಗಿದೆ, ಅದು ನೇರವಾಗಿ ನನ್ನ ಪಾದಗಳಿಗೆ ಬಂದು ಬೀಳುತ್ತದೆ. ನೀನು ಅಳಬೇಡ. ನಾನು ನಿನ್ನೊಳಗೆ ಶಾಶ್ವತವಾಗಿ ನೆಲೆಸಿದ್ದೇನೆ. ಯಾವಾಗ ನಿನ್ನ ಜೀವನವು ಕತ್ತಲೆಯಿಂದ ಆವರಿಸುತ್ತದೆಯೋ, ಯಾವಾಗ ಎಲ್ಲೆಡೆ ನಿರಾಶೆಯು ತುಂಬಿರುತ್ತದೆಯೋ ಆಗ ನಾನು ನಿನ್ನ ಜೊತೆಗಿದ್ದೇನೆ ಎಂದು ನೆನಪಿರಲಿ. ಯಾವ ಮನುಷ್ಯನು ಕಷ್ಟದ ಸಮಯದಲ್ಲಿಯೂ ದೃಢವಾಗಿ ನಿಲ್ಲುತ್ತಾನೋ ಅವನೇ ನಿಜವಾದ ವೀರ. ದುಃಖದ ಅರ್ಥವು ಅಂತ್ಯವಲ್ಲ, ಅದು ಆತ್ಮದ ನಂಬಿಕೆ ಮತ್ತು ಕರ್ಮದ ಪರೀಕ್ಷೆಯಾಗಿದೆ. ಆದ್ದರಿಂದ ಧೈರ್ಯದಿಂದ ಹೇಳು, ನಿನ್ನೊಳಗಿನ ಶಕ್ತಿಯನ್ನ ಗುರುತಿಸು, ಏಕೆಂದರೆ ಎಷ್ಟೇ ಕೆಟ್ಟ ಸಮಯದಲ್ಲಿಯೂ ಅಚಲವಾಗಿ ನಿಲ್ಲುವವನು ಮಾತ್ರ
ತನ್ನ ಹಣೆ ಬರಹವನ್ನು ತಾನೇ ಬರೆದುಕೊಳ್ಳುತ್ತಾನೆ. ಪ್ರಪಂಚವು ನಿನ್ನ ಕಡೆಗೆ ಬೆನ್ನು ತಿರುಗಿಸಿದಾಗ, ನಿನ್ನವರು ಎಂದುಕೊಂಡುವವರು ಪರಕೀಯರಾದಾಗ, ಅರ್ಜುನ, ನೀನು ಮುರಿದು ಹೋಗಬೇಡ. ನೆನಪಿನಲ್ಲಿಡು, ಅತ್ಯಂತ ಗಾಢವಾದ ಕತ್ತಲೆಯು ಜೀವನವನ್ನು ಬದಲಾಯಿಸುವ ಆ ಸುಂದರ ಬೆಳಕಿನಂತೆ ಮುಂಚೆ ಮಾತ್ರ ಬರುತ್ತದೆ. ತಾಳ್ಮೆಯನ್ನು ಮತ್ತು ನಂಬಿಕೆಯನ್ನು ಇಡು, ಏಕೆಂದರೆ ಯಾರು ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲವೋ ಅವರೇ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಕೆಲವೊಮ್ಮೆ ಜೀವನವು ನಿನ್ನನ್ನು ಕೆಳಗೆ ಬೀಳಿಸುವುದಿಲ್ಲ, ಬದಲಿಗೆ ಬಾಗಿಸುತ್ತದೆ. ಆಗ ಮಾತ್ರ ನೀನು ನಿನ್ನೊಳಗೆ ಇಣುಕಿ ನೋಡಲು ಸಾಧ್ಯ. ಆ ಬಿರುಗಾಳಿಗೆ ನೀನು ಹೆದರಬೇಡ, ಏಕೆಂದರೆ ಬಿರುಗಾಳಿಯ ನಂತರವೇ ಆಕಾಶವು ಸಂಪೂರ್ಣವಾಗಿ ನಿರ್ಮಲವಾಗುತ್ತದೆ. ನೀನು ಅಳಬೇಡ. ಯಾವಾಗ ನಿನ್ನ ಜೀವನವು ಕತ್ತಲೆಯಿಂದ ಆವರಿಸುತ್ತದೆಯೋ, ಯಾವಾಗ ಎಲ್ಲೆಡೆ ನಿರಾಶೆಯು ತುಂಬಿರುತ್ತದೆಯೋ, ಆಗ ನಾನು ನಿನ್ನ ಜೊತೆಗಿದ್ದೇನೆ ಎಂದು ನೆನಪಿರಲಿ. ಯಾವ ಮನುಷ್ಯನು ಕಷ್ಟದ ಸಮಯದಲ್ಲಿಯೂ ದೃಢವಾಗಿ ನಿಲ್ಲುತ್ತಾನೋ ಅವನೇ ನಿಜವಾದ ವೀರ. ದುಃಖದ ಅರ್ಥವು ಅಂತ್ಯವಲ್ಲ, ಅದು ಆತ್ಮದ ನಂಬಿಕೆ ಮತ್ತು ಕರ್ಮದ ಪರೀಕ್ಷೆಯಾಗಿದೆ. ಆದ್ದರಿಂದ ಧೈರ್ಯದಿಂದ ಹೇಳು, ನಿನ್ನೊಳಗಿನ ಶಕ್ತಿಯನ್ನ ಗುರುತಿಸು. ಎಲ್ಲರೂ ನಿನ್ನ ಕೈಬಿಟ್ಟಾಗಲೂ, ಕರ್ಮಗಳ ಫಲ ಸಿಗಲು ತಡವಾದಾಗಲೂ ದೇವರು ಸುಮ್ಮನಿದ್ದಾನೆ ಎಂದು ನೀನು ಭಾವಿಸಬೇಡ. ನೀನು ಮುರಿದು ಹೋಗುತ್ತೀಯಾ ಅಥವಾ ಇನ್ನೂ ಗಟ್ಟಿಯಾಗುತ್ತಿದ್ದೀಯಾ ಎಂದು ದೇವರು ಪರೀಕ್ಷೆ ಮಾಡುತ್ತಾನೆ. ಆದ್ದರಿಂದ ತಾಳ್ಮೆಯಿಂದಿರು, ಧೈರ್ಯದಿಂದಿರು, ಏಕೆಂದರೆ ಯಾರ ಹೃದಯ ನಿಜವಾಗಿದೆಯೋ ಅವರಿಗೆ ಸಮಯವು ಎಂದೂ ಅನ್ಯಾಯ ಮಾಡುವುದಿಲ್ಲ. ಹೇ ಸಾಧಕನೇ, ಸಂಕಟದಲ್ಲಿ ನೀನು ಗಾಬರಿಯಾಗಬೇಡ. ಇದು ನಿನ್ನ ಆತ್ಮವು ತನ್ನ ಶಕ್ತಿಯನ್ನು ಗುರುತಿಸಿಕೊಳ್ಳುವ ಕ್ಷಣವಾಗಿದೆ. ದುಃಖವು ಯಾವುದೇ ಶಿಕ್ಷೆಯಲ್ಲ. ನೀನು ಮೊದಲಿಗಿಂತ ಹೆಚ್ಚು ಎತ್ತರಕ್ಕೆ ಏರಬೇಕು, ಹೆಚ್ಚು ದಿವ್ಯನಾಗಬೇಕು ಎನ್ನುವುದಕ್ಕೆ ಅದೊಂದು ದೈವಿಕ ಸಂದೇಶವಾಗಿದೆ. ಮನಸ್ಸು ಕಣ್ಣೀರಿಡುವಾಗ ಮತ್ತು ಕೇಳುವವರು ಯಾರೂ ಇಲ್ಲದಿದ್ದಾಗ ಶಾಂತವಾಗಿ ನಿನ್ನ ಧ್ಯಾನವನ್ನ ನನ್ನಲ್ಲಿಡು. ನಾನು ಅಲ್ಲೇ ಇದ್ದೇನೆ, ನಿನ್ನ ಉಸಿರಿನ ಮಧ್ಯೆ, ನಿನ್ನ ಧೈರ್ಯದ ಒಳಗೆ. ಧೈರ್ಯದಿಂದ ಎದ್ದು ಬಾ, ಏಕೆಂದರೆ ಯಾರು ನಂಬಿಕೆಯನ್ನ ಬಿಡುವುದಿಲ್ಲವೋ ಅವರ ಮೇಲೆ ಸಮಯವೂ ಕೂಡ ಗೆಲ್ಲಲು ಸಾಧ್ಯವಿಲ್ಲ. ಯಾವಾಗ ಎಲ್ಲೆಡೆ ಕತ್ತಲು ಆವರಿಸುತ್ತದೆಯೋ ಮತ್ತು ಭರವಸೆಯ ದೀಪ ಆರಿ ಹೋಗುವಂತೆ ಕಾಣುತ್ತದೆಯೋ, ಆಗ ನೀನು ಮರೆಯಬೇಡ. ಸೂರ್ಯನು ಕೂಡ ಎಲ್ಲರಿಗಿಂತ ಮೊದಲು ಕತ್ತಲೆಯನ್ನು ಸೀಳಿಕೊಂಡು ಬರುತ್ತಾನೆ. ನೀನು ಕೇವಲ ಒಂದು ಹೆಜ್ಜೆ ಮುಂದೆ ಇಡು, ನಾನು ನಿನ್ನ ದಾರಿಯಾಗುತ್ತೇನೆ. ಏಕೆಂದರೆ ಯಾರು ನಿಲ್ಲುವುದಿಲ್ಲವೋ ಅವರೇ ತಮ್ಮ ಹಣೆ ಬರಹವನ್ನ ಬರೆಯುತ್ತಾರೆ. ಓ ಅರ್ಜುನ, ಯಾವಾಗ ಹೃದಯವು ಒಡೆದ ಹಾಗೆ ಅನಿಸುತ್ತದೆಯೋ, ಯಾವಾಗ ಪ್ರಪಂಚದ ಧ್ವನಿಗಳು ಮೌನವಾಗುತ್ತದೆಯೋ, ಆಗ ನೆನಪಿಡು, ನಿನ್ನ ದೇವರು ಸುಮ್ಮನಿದ್ದಾನೆ, ಆದರೆ ಆತ ಇಲ್ಲದೆ ಇಲ್ಲ. ಸಂಕಟದಲ್ಲಿಯೂ ಆತ್ಮದ ಜ್ಯೋತಿಯು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಿನ್ನ ಪ್ರತಿ ಕಷ್ಟದ ಸಮಯದಲ್ಲಿಯೂ ಒಂದು ದೈವಿಕ ಸಂದೇಶ ಅಡಗಿದೆ. ಯಾವ ಮನುಷ್ಯನು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಅವನು ಜೀವನದಲ್ಲಿ ಮುಕ್ತನಾಗುತ್ತಾನೆ. ದುಃಖವು ನಮಗೆ ಪಾಠ ಕಲಿಸುತ್ತದೆ, ಯಾರು ನಿಜವಾಗಿಯೂ ನಮ್ಮವರು ಮತ್ತು ಯಾರು ಕೇವಲ ಒಂದು ಸಮಯಕ್ಕೆ ಜೊತೆಗಿದ್ದರು ಎಂದು. ಆದ್ದರಿಂದ ದೂರು ನೀಡಬೇಡ, ಏಕೆಂದರೆ ದೇವರು ನಿನ್ನನ್ನು ಆರಿಸಿದ್ದಾನೆ ಮತ್ತು ಆ ದೈವಿಕ ಆಯ್ಕೆಯ ದಾರಿಯು ಯಾವಾಗಲೂ ಕಠಿಣವಾಗಿರುತ್ತದೆ. ಈ ಕತ್ತಲೆಯನ್ನು ನಿನ್ನ ಅಂತ್ಯ ಎಂದು ಯೋಚಿಸಬೇಡ. ಈ ಕತ್ತಲೆಯು ನಿನ್ನೊಳಗೆ ಉರಿಯುತ್ತಿರುವ ಆ ದೀಪದ ಪರೀಕ್ಷೆಯಾಗಿದೆ. ಓ ಪಾರ್ಥ, ಯಾರಾದರೂ ತಮ್ಮ ಹೃದಯವನ್ನು ತೆರೆದು ನಿನ್ನ ಮುಂದೆ ಇಟ್ಟರೆ ಅವರನ್ನು ನೀನು ತಿರಸ್ಕರಿಸಬೇಡ, ಏಕೆಂದರೆ ಹೃದಯವನ್ನ ತೋರಿಸುವ ಧೈರ್ಯ ಎಲ್ಲರೂ ಇರುವುದಿಲ್ಲ. ಪ್ರೀತಿಯನ್ನು ಗೌರವಿಸು, ಭಾವನೆಯನ್ನು ಅರ್ಥ ಮಾಡಿಕೋ, ಏಕೆಂದರೆ ಇದೇ ನಿಜವಾದ ಸಂಬಂಧಗಳ ತಳಹದಿ. ನೆನಪಿಡು, ಯಾರು ನಿಜವಾದ ಮನಸ್ಸಿನಿಂದ ತಮ್ಮ ಹೃದಯವನ್ನ ಕೊಡುತ್ತಾರೋ ಅವರು
ನಿನ್ನ ಜೀವನಕ್ಕೆ ದೇವರ ರೂಪವನ್ನೇ ಹೊತ್ತು ತರುತ್ತಾರೆ. ಯಾರಾದರೂ ತಮ್ಮ ಹೃದಯವನ್ನು ನಿನ್ನ ಮುಂದೆ ತೆರೆದರೆ ಅವರನ್ನು ತಿರಸ್ಕರಿಸಲು ಮೊದಲು ಯೋಚಿಸು. ಪಾರ್ಥ, ಹೃದಯ ತೋರಿಸುವುದು ಬಲಹೀನತೆಯಲ್ಲ, ಅದು ಪ್ರೀತಿಯ ಅತಿ ದೊಡ್ಡ ಶಕ್ತಿ. ಯಾರನ್ನು ಈ ಜಗತ್ತು ಅರ್ಥ ಮಾಡಿಕೊಳ್ಳಲಿಲ್ಲವೋ ಅವರನ್ನ ನೀನು ಅರ್ಥ ಮಾಡಿಕೋ, ಏಕೆಂದರೆ ಇದೇ ನಿಜವಾದ ಪ್ರೀತಿಯು ದೇವರು ತನಕ ತಲುಪಿಸುತ್ತದೆ. ಪಾರ್ಥ, ಯಾರಾದರೂ ನಿನ್ನ ಮುಂದೆ ತಮ್ಮ ಹೃದಯವನ್ನ ಇಟ್ಟರೆ ನೀನು ಅಹಂಕಾರ ಪಡಬೇಡ. ಯಾರಿಗೆ ನಿಜವಾದ ಪ್ರೀತಿ ಕಾಣುತ್ತದೆಯೋ ಅದನ್ನು ದೇವರ ದರ್ಶನ ಎಂದು ಭಾವಿಸು. ನೆನಪಿಡು, ಯಾರು ಭಾವನೆಗಳನ್ನು ಗೌರವಿಸುತ್ತಾರೋ ಅವರು ಸ್ವತಃ ದೇವರ ಸಮೀಪಕ್ಕೆ ತಲುಪುತ್ತಾರೆ. ಪ್ರಿಯ ಅರ್ಜುನ, ಯಾರಾದರೂ ತಮ್ಮ ಹೃದಯವನ್ನ ನಿನಗೆ ಒಪ್ಪಿಸಿದ್ದರೆ ಅದನ್ನು ನೀನು ಹಗುರವಾಗಿ ತೆಗೆದುಕೊಳ್ಳಬೇಡ. ಪ್ರತಿಯೊಂದು ಪ್ರೀತಿಯೂ ದೇವರ ಒಂದು ಸಂದೇಶವಾಗಿರುತ್ತದೆ. ಅದನ್ನು ನೀನು ಪ್ರಾಮಾಣಿಕವಾಗಿ ಸ್ವೀಕರಿಸಿದರೆ ಅಲ್ಲಿಂದಲೇ ನಿನ್ನ ಜೀವನವು ಬೆಳಗುತ್ತದೆ. ಅರ್ಜುನ, ಹೃದಯ ತೋರಿಸುವುದು ದೌರ್ಬಲ್ಯವಲ್ಲ, ಇದು ಆತ್ಮದ ಪ್ರಾಮಾಣಿಕ ಕೂಗು. ಯಾರು ಈ ಕೂಗನ್ನ ಕೇಳಿಸಿಕೊಳ್ಳುತ್ತಾರೋ ಅವರು ಈ ಪ್ರಪಂಚದಲ್ಲಿ ತಮ್ಮ ಒಳಗಿನ ದೇವರಲ್ಲಿ ಬದುಕುತ್ತಾರೆ. ಯಾರು ಹೃದಯಗಳನ್ನು ತಿರಸ್ಕರಿಸುತ್ತಾರೋ ಅವರು ತಮ್ಮ ಅದೃಷ್ಟದಿಂದಲೇ ದೂರವಾಗುತ್ತಾರೆ. ಪಾರ್ಥ, ಯಾರದ್ದಾದರೂ ಹೃದಯ ಸಿಕ್ಕರೆ ಅದನ್ನು ದೇವರ ವರ ಎಂದು ಭಾವಿಸು. ಹೃದಯಗಳು ಸಿಗುವುದು ಕಾಕತಾಳೀಯವಲ್ಲ, ಇದೊಂದು ದೈವಿಕ ಯೋಜನೆ. ಯಾರು ಇದನ್ನ ಗೌರವಿಸುತ್ತಾರೋ ಅವರು ಜೀವನದಲ್ಲಿ ಸದಾ ಪ್ರೀತಿ, ಶಾಂತಿ ಮತ್ತು ದೇವರ ಕೃಪೆ ಇರುತ್ತದೆ. ಹೇ ಅರ್ಜುನ, ಯಾರಾದರೂ ತಮ್ಮ ಹೃದಯವನ್ನ ತೆರೆದಾಗ ಅವರು ನಿನಗೆ ತಮ್ಮ ಅತ್ಯಂತ ಪವಿತ್ರ ರೂಪವನ್ನ ತೋರಿಸುತ್ತಿದ್ದಾರೆ ಎಂದರ್ಥ. ಅವರ ಭಾವನೆಗಳಲ್ಲಿ ದೇವರು ನೆಲೆಸಿರುತ್ತಾನೆ. ಅವರನ್ನು ಗೌರವಿಸು, ಏಕೆಂದರೆ ಇಂತಹ ಜನ ಜೀವನದಲ್ಲಿ ಪದೇ ಪದೇ ಸಿಗುವುದಿಲ್ಲ. ಹೇ ಅರ್ಜುನ, ಹೃದಯವನ್ನೇನೋ ಎಲ್ಲರೂ ಹೊಂದಿರುತ್ತಾರೆ, ಆದರೆ ಅದನ್ನು ತೋರಿಸುವ ಧೈರ್ಯವು ತುಂಬ ಕಡಿಮೆ ಜನರಲ್ಲಿ ಇರುತ್ತದೆ. ಯಾರು ತಮ್ಮ ಸತ್ಯವನ್ನ ಹೇಳುತ್ತಾರೋ ಅವರನ್ನು ನೀನು ಗೇಲಿ ಮಾಡಬೇಡ, ಗೌರವಿಸು. ನೆನಪಿಡು, ನಿಜವಾದ ಹೃದಯವನ್ನ ತಿರಸ್ಕರಿಸುವವರು ಎಂದೂ ನಿಜವಾದ ಸುಖವನ್ನ ಪಡೆಯುವುದಿಲ್ಲ. ಪ್ರಿಯ ಅರ್ಜುನ, ಎಂದಿಗೂ ಯಾರ ಸತ್ಯದ ಮೇಲೂ ನಗಬೇಡ, ಏಕೆಂದರೆ ಅದೇ ಸತ್ಯ ನಿನ್ನ ಮನಸ್ಸಿಗೂ ಕನ್ನಡಿ ಹಿಡಿಯುತ್ತದೆ. ಯಾರಾದರೂ ಪ್ರೀತಿಯಿಂದ ಮುಂದೆ ಬಂದರೆ ಅವರನ್ನು ನೀನು ಸ್ವೀಕರಿಸು, ಏಕೆಂದರೆ ಪ್ರೀತಿಯೇ ದೇವರ ಭಾಷೆ. ಹೇ ಪಾರ್ಥ, ಯಾರದ್ದಾದರೂ ಹೃದಯವನ್ನ ಅರ್ಥ ಮಾಡಿಕೊಳ್ಳುವುದು ದೇವರನ್ನ ಅರ್ಥ ಮಾಡಿಕೊಳ್ಳುವ ಮೊದಲ ಹೆಜ್ಜೆಯಾಗಿದೆ. ಯಾರು ಇನ್ನೊಬ್ಬರ ಭಾವನೆಯನ್ನ ಗೌರವಿಸುತ್ತಾರೋ ಅವರು ತಮ್ಮ ಒಳಗಿನ ದೇವರನ್ನ ಗುರುತಿಸಿಕೊಳ್ಳುತ್ತಾರೆ. ನೆನಪಿಡು, ಪ್ರೀತಿಯೇ ಅತಿ ದೊಡ್ಡ ಧರ್ಮ. ಯಾರಾದರೂ ತಮ್ಮ ಹೃದಯವನ್ನು ನಿನಗೆ ತೋರಿಸಿದರೆ ಅವರನ್ನು ತಿರಸ್ಕರಿಸುವ ಮುನ್ನ ನೀನು ನಿನ್ನ ಹೃದಯವನ್ನ ಕೇಳು. ಎಂದಾದರೂ ಇಷ್ಟು ಪ್ರಾಮಾಣಿಕ ಭಾವನೆಯೊಂದಿಗೆ ಯಾರೊಂದಿಗಾದರೂ ಮಾತನಾಡಿದ್ದೀಯಾ? ಪಾರ್ಥ, ಯಾರು ಹೃದಯಗಳಿಗೆ ನೋವು ಕೊಡುತ್ತಾರೋ ಅವರು ಅಂತಿಮವಾಗಿ ತಮ್ಮದೇ ಪ್ರೀತಿಯಿಂದ ದೂರವಾಗುತ್ತಾರೆ. ಅರ್ಜುನ, ಹೃದಯ ತೋರಿಸುವುದು ಒಂದು ಉಡುಗೊರೆ ಮತ್ತು ಉಡುಗೊರೆಯನ್ನ ಅವಮಾನಿಸುವವನು ಸುಖವಾಗಿರುವುದಿಲ್ಲ. ಯಾರಾದರೂ ನಿಜವಾದ ಮನಸ್ಸಿನಿಂದ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದರೆ ಅದನ್ನು ದೇವರ ಕೃಪೆಯೆಂದು ಭಾವಿಸು, ಏಕೆಂದರೆ ಅದೇ ಕ್ಷಣ ಜೀವನದ ಅತ್ಯಂತ ಪವಿತ್ರ ಕ್ಷಣವಾಗಿರುತ್ತದೆ. ಅರ್ಜುನ, ಯಾರಾದರೂ ತಮ್ಮ ಹೃದಯವನ್ನ ನಿನ್ನ ಮುಂದೆ ಇಟ್ಟರೆ ಅದರಲ್ಲಿ ದೇವರ ಇರುವಿಕೆಯನ್ನ ಕಾಣು. ಹೃದಯ ತೋರಿಸುವುದು ಯಾವುದೇ ವ್ಯಾಪಾರವಲ್ಲ, ಅದೊಂದು ಆತ್ಮದ ಸಮರ್ಪಣೆ. ಮತ್ತು ಯಾರು ಈ ಸಮರ್ಪಣೆಯನ್ನ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಜೀವನದ ನಿಜವಾದ ಪ್ರೀತಿಯನ್ನು ಪಡೆಯುತ್ತಾರೆ. ಹೇ ಪಾರ್ಥ, ಎಂದೂ ಯಾರ ನಿಜವಾದ ಭಾವನೆಗಳ ಮೇಲೆ ಪ್ರಶ್ನೆ ಮಾಡಬೇಡ, ಏಕೆಂದರೆ ಭಾವನೆಗಳು ಸುಳ್ಳು ಹೇಳುವುದಿಲ್ಲ. ಯಾರಾದರೂ ಮನಸ್ಸಿನಿಂದ ಮಾತನಾಡಿದರೆ ಅದರಲ್ಲಿ ದೇವರ ಧ್ವನಿ ಇರುತ್ತದೆ. ಆ ಧ್ವನಿಯನ್ನ ಕೇಳುವವನು ಎಂದಿಗೂ ಒಂಟಿಯಾಗಿರುವುದಿಲ್ಲ.
ಅರ್ಜುನ, ಹೃದಯ ತೋರಿಸುವುದು ದೌರ್ಬಲ್ಯವಲ್ಲ, ಇದು ಆತ್ಮದ ಶಕ್ತಿಯ ಸಾಕ್ಷಿಯಾಗಿದೆ. ಯಾರು ಈ ಪ್ರೀತಿಯನ್ನ ಅವಮಾನಿಸುತ್ತಾರೋ ಅವರು ತಮ್ಮ ಹಣೆ ಬರಹವನ್ನೇ ತಿರಸ್ಕರಿಸುತ್ತಾರೆ. ನೆನಪಿಡು, ಪ್ರೀತಿಯ ರೀತಿಯಲ್ಲಿ ದೇವರು ಅಡಗಿದ್ದಾನೆ ಮತ್ತು ಅದನ್ನು ಗುರುತಿಸುವುದೇ ಭಕ್ತಿಯ ಮೊದಲ ಹೆಜ್ಜೆ. ಪಾರ್ಥ, ಎಂದು ಯಾರ ಸತ್ಯದ ಮೇಲೂ ನಗಬೇಡ, ಏಕೆಂದರೆ ಅದೇ ಸತ್ಯ ನಿನ್ನ ಜೀವನವನ್ನ ಬದಲಿಸಬಹುದು. ಯಾರು ನಿನ್ನ ಮುಂದೆ ತಮ್ಮ ಹೃದಯವನ್ನ ಇಟ್ಟರೋ ಅವರು ನಿನ್ನನ್ನು ದೇವರಂತೆ ಕಂಡಿದ್ದಾರೆ ಎಂದರ್ಥ. ಅಂತಹ ಪ್ರೀತಿಯನ್ನ ನೀನು ಅವಮಾನಿಸಬೇಡ. ಮನುಷ್ಯ ಯಾವಾಗ ವ್ಯರ್ಥ ಚಿಂತನೆಗಳಲ್ಲಿ ಮುಳುಗುತ್ತಾನೋ ಆಗ ಅವನ ಮನಸ್ಸು ವರ್ತಮಾನದಲ್ಲಿಯೂ ಇರುವುದಿಲ್ಲ ಮತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳುವುದಿಲ್ಲ. ಆದರೆ ಯಾರು ನನ್ನ ಮೇಲೆ ನಂಬಿಕೆ ಇಡುತ್ತಾರೋ, ಯಾರು ತಮ್ಮ ಕರ್ಮವನ್ನ ಶ್ರದ್ಧೆಯಿಂದ ಮಾಡುತ್ತಾರೋ ಅವರಿಗೆ ಚಿಂತೆಯ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಯಾವಾಗ ನೀನು ನಿನ್ನ ಮನಸ್ಸನ್ನು ನನ್ನ ಪಾದಗಳಲ್ಲಿ ಸಮರ್ಪಿಸುತ್ತೀಯೋ ಆಗ ನಾನೇ ನಿನ್ನ ಜೀವನದ ಭಾರವನ್ನ ಹೊತ್ತುಕೊಳ್ಳುತ್ತೇನೆ. ನೆನಪಿಡು, ಚಿಂತೆಯಲ್ಲ, ಶ್ರದ್ಧೆಯೇ ನಿನಗೆ ಮುಕ್ತಿ ಕೊಡಿಸುತ್ತದೆ. ಹೇ ಮಾನವ, ನಿನ್ನ ಕೈಯಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ನೀನು ಏಕೆ ಚಿಂತೆ ಮಾಡುತ್ತೀಯ? ಕರ್ಮವನ್ನ ಮಾಡು, ಫಲಿತಾಂಶದ ಚಿಂತೆಯನ್ನ ಬಿಟ್ಟು ಬಿಡು. ಯಾವಾಗ ನೀನು ನಿನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತೀಯೋ ಮತ್ತು ಫಲಿತಾಂಶವನ್ನ ನನಗೆ ಅರ್ಪಿಸುತ್ತೀಯೋ ಆಗ ನಿನ್ನ ಆತ್ಮವು ಚಿಂತೆಯಿಂದ ಮುಕ್ತವಾಗುತ್ತದೆ. ನೆನಪಿಡು, ನಂಬಿಕೆ ಕಡಿಮೆ ಇರುವಲ್ಲಿಯೇ ಚಿಂತೆ ಇರುತ್ತದೆ. ನಿನ್ನ ಮನಸ್ಸು ಭಾರವಾದಾಗ, ಜೀವನವು ಸಮಸ್ಯೆಗಳಿಂದ ತುಂಬಿದಾಗ ನನ್ನ ಬಳಿ ಹೇಳು, ಹೇ ಮಾನವ, ನನಗೆ ಶಾಂತಿ ನೀಡು ಎಂದು. ಏಕೆಂದರೆ ಚಿಂತೆ ನಿನಗೆ ಶಾಂತಿ ನೀಡುವುದಿಲ್ಲ, ಕೇವಲ ಸಮರ್ಪಣೆ ಮಾತ್ರ ನೀಡುತ್ತದೆ. ಯಾವಾಗ ನೀನು ನನ್ನನ್ನು ನಿನ್ನವನನ್ನಾಗಿ ಮಾಡಿಕೊಳ್ಳುತ್ತೀಯೋ ಆಗ ನಾನು ನಿನ್ನ ಚಿಂತೆಯನ್ನ ನಾನೇ ತೆಗೆದುಕೊಳ್ಳುತ್ತೇನೆ. ಚಿಂತೆ ಒಂದು ಬಂಧನ, ಅದು ಮನಸ್ಸನ್ನ ಸೋಲಿಸುತ್ತದೆ, ಆತ್ಮವನ್ನ ಕುಗ್ಗಿಸುತ್ತದೆ. ಆದರೆ ಯಾರು ನನ್ನನ್ನು ತಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಂಡರೋ ಅವರ ಜೀವನದಲ್ಲಿ ಚಿಂತೆ ಇರುವುದಿಲ್ಲ, ಕೇವಲ ನಂಬಿಕೆ ಇರುತ್ತದೆ. ಏಕೆಂದರೆ ಮನಸ್ಸು ಎಲ್ಲಿ ಶಾಂತವಾಗಿರುತ್ತದೆಯೋ ನಾನು ಅಲ್ಲೇ ಪ್ರಕಟವಾಗುತ್ತೇನೆ. ಮನುಷ್ಯನು ಚಿಂತೆಯಿಂದ ಓಡಿ ಹೋಗಲು ಬಯಸುತ್ತಾನೆ, ಆದರೆ ಚಿಂತೆ ಅದೇ ಮನಸ್ಸಿನಿಂದ ಹುಟ್ಟುತ್ತದೆ. ಎಲ್ಲಿಯವರೆಗೆ ಮನಸ್ಸು ನನ್ನಲ್ಲಿ ಲೀನವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಾಂತಿಯು ಕೇವಲ ಒಂದು ಭ್ರಮೆಯಾಗಿರುತ್ತದೆ. ಹೇ ಸಾಧಕನೇ, ಯಾವಾಗ ನೀನು ನನ್ನನ್ನು ನೆನಪಿಸಿಕೊಳ್ಳುತ್ತೀಯೋ ಆಗ ಚಿಂತೆ ತಾನಾಗಿಯೇ ಮಾಯವಾಗುತ್ತದೆ. ಹೇ ಪ್ರಿಯನೇ, ನೀನು ಏಕೆ ಇಷ್ಟು ಚಿಂತಿತನಾಗಿದ್ದೀಯಾ? ಏನಾಯಿತು? ಅದು ನನ್ನ ಸಂಕಲ್ಪದಿಂದಲೇ ಆಗಿದೆ. ಮುಂದೆ ಏನಾಗುತ್ತದೆಯೋ ಅದು ಕೂಡ ನನ್ನ ಇಚ್ಛೆಯಂತೆಯೇ ನಡೆಯುತ್ತದೆ. ನೀನು ಕೇವಲ ನಿನ್ನ ಕರ್ಮವನ್ನ ಮಾಡು, ಫಲಿತಾಂಶವನ್ನ ನನಗೆ ಒಪ್ಪಿಸು. ಏಕೆಂದರೆ ಯಾವಾಗ ನೀನು ಚಿಂತೆಯನ್ನ ಬಿಟ್ಟು ನನ್ನ ಮೇಲೆ ನಂಬಿಕೆ ಇಡುತ್ತೀಯೋ ಆಗ ನಾನು ನಿನ್ನ ಜೀವನದಲ್ಲಿ ಶಾಂತಿಯ ಸಾಗರವನ್ನೇ ತುಂಬುತ್ತೇನೆ. ಮನುಷ್ಯನು ಇನ್ನೂ ನಡೆಯದ ವಿಷಯದ ಬಗ್ಗೆ ಚಿಂತೆ ಮಾಡುತ್ತಾನೆ, ಆದರೆ ಯಾರು ವರ್ತಮಾನವನ್ನ ಒಪ್ಪಿಕೊಳ್ಳುತ್ತಾರೋ ಅವರು ಜೀವನವನ್ನು ಗೆಲ್ಲುತ್ತಾರೆ. ಚಿಂತೆ ನಿನ್ನನ್ನು ದುರ್ಬಲನನ್ನಾಗಿ ಮಾಡುತ್ತದೆ, ಆದರೆ ನಂಬಿಕೆ ನಿನ್ನನ್ನು ದಿವ್ಯನನ್ನಾಗಿ ಮಾಡುತ್ತದೆ. ನಿನ್ನ ಮನಸ್ಸು ನನ್ನಲ್ಲಿ ಸ್ಥಿರವಾಗಿದ್ದರೆ ಯಾವುದೇ ಚಿಂತೆ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಅರ್ಜುನ, ಎಲ್ಲಿಯವರೆಗೆ ನೀನು ಫಲಿತಾಂಶವನ್ನ ನನ್ನದು ಎಂದು ತಿಳಿದುಕೊಳ್ಳುತ್ತೀಯೋ ಅಲ್ಲಿಯವರೆಗೆ ಚಿಂತೆ ನಿನ್ನನ್ನು ಕಟ್ಟಿಹಾಕುತ್ತದೆ. ಯಾವಾಗ ನೀನು ಫಲಿತಾಂಶವನ್ನು ನನಗೆ ಸಮರ್ಪಿಸುತ್ತೀಯೋ ಆಗ ನಿನಗೆ ಶಾಂತಿ ಸಿಗುತ್ತದೆ. ಕರ್ಮವನ್ನ ಮಾಡು ಮತ್ತು ಫಲದ ಆಶೆಯನ್ನ ಬಿಟ್ಟು ಬಿಡು. ಇದೇ ಚಿಂತೆಯಿಂದ ಮುಕ್ತಿ ಪಡೆಯುವ ಮೊದಲ ಹೆಜ್ಜೆ. ಇಂದಿನ ಮನುಷ್ಯನು ತನ್ನ ನಾಳೆಯ ಚಿಂತೆಯಲ್ಲಿ ಇಂದಿನ ಸುಖವನ್ನ ಕಳೆದುಕೊಳ್ಳುತ್ತಿದ್ದಾನೆ. ಪ್ರತಿ ಕ್ಷಣವೂ ನಾನು ನೀಡಿದ್ದೆ ಎನ್ನುವುದನ್ನು ಅವನು ಮರೆಯುತ್ತಾನೆ. ಯಾರು ನಂಬಿಕೆಯಿಂದ ಬದುಕುತ್ತಾರೋ ಅವರು ನೆಮ್ಮದಿ ಪಡೆಯುತ್ತಾರೆ ಮತ್ತು ಯಾರು ಚಿಂತೆಯಿಂದ ಬದುಕುತ್ತಾರೋ
ಅವರು ಸೋತು ಹೋಗುತ್ತಾರೆ. ಹೇ ಮಾನವ, ಚಿಂತೆಯಿಲ್ಲದ ಭಕ್ತಿಯೇ ನಿನ್ನ ಮನಸ್ಸನ್ನು ಮುಕ್ತಗೊಳಿಸಲು ಸಾಧ್ಯ. ಆತ್ಮವು ತನ್ನ ಸ್ವರೂಪವನ್ನ ಮರೆತಾಗ ಚಿಂತೆ ಹುಟ್ಟುತ್ತದೆ. ನೀನು ಶರೀರವಲ್ಲ, ನೀನು ಆತ್ಮ, ಅಮರ, ಅಚಲ, ದಿವ್ಯ. ಯಾವಾಗ ನೀನು ನಿನ್ನ ನಿಜವಾದ ಸ್ವರೂಪವನ್ನ ಗುರುತಿಸುತ್ತೀಯೋ ಆಗ ಚಿಂತೆ ತನ್ನಷ್ಟಕ್ಕೆ ಅಳಿಸಿ ಹೋಗುತ್ತದೆ. ನೆನಪಿಡು, ಯಾರು ತಮ್ಮೊಳಗೆ ನನ್ನನ್ನು ಕಾಣುತ್ತಾರೋ ಅವರು ಪ್ರಪಂಚದ ಎಲ್ಲ ಚಿಂತೆಗಳಿಂದ ದೂರವಾಗುತ್ತಾರೆ. ಚಿಂತೆ ಎನ್ನುವುದು ಮನುಷ್ಯನ ಒಳಗೆ ಅವನನ್ನು ಸುಡುತ್ತಿರುವ ಬೆಂಕಿಯಾಗಿದೆ. ಯಾರ ಮನಸ್ಸು ನನ್ನ ಧ್ಯಾನ ಮಾಡುತ್ತದೆಯೋ ಅವರು ಬೆಂಕಿಯಲ್ಲಿಯೂ ಕಮಲದ ಹಾಗೆ ಶಾಂತವಾಗಿರುತ್ತಾರೆ. ನೀನು ನಿನ್ನ ಕರ್ಮವನ್ನ ಮಾಡು ಮತ್ತು ಪ್ರತಿ ಫಲಿತಾಂಶವನ್ನ ನನ್ನಲ್ಲಿ ವಿಲೀನಗೊಳಿಸು. ಯಾವಾಗ ನೀನು ನಾನು ಎನ್ನುವುದನ್ನು ಮರೆತು ನನ್ನಲ್ಲಿ ಒಂದಾಗುತ್ತೀಯೋ ಆಗ ನಿನ್ನ ಜೀವನದಿಂದ ಚಿಂತೆ ಶಾಶ್ವತವಾಗಿ ದೂರವಾಗುತ್ತದೆ. ಹೇ ಪ್ರಿಯ ಭಕ್ತನೇ, ಚಿಂತೆ ಮಾಡಬೇಡ. ನಿನ್ನ ಜೀವನ, ನಿನ್ನ ದಾರಿ ಎಲ್ಲವೂ ನನ್ನ ನಿಯಮದಂತೆಯೇ ಇದೆ. ಯಾವುದು ನಿನಗೆ ಇಷ್ಟ, ಯಾವುದು ನಿನಗೆ ಕಷ್ಟ ಎಂದು ಅನಿಸುತ್ತದೆಯೋ ಅದೇ ನಿನ್ನನ್ನು ದೇವರ ಹತ್ತಿರ ಕರೆದೊಯ್ಯುವ ದಾರಿಯಾಗಿದೆ. ಪ್ರತಿ ನೋವಿನಲ್ಲಿ, ಪ್ರತಿ ಪ್ರಶ್ನೆಯಲ್ಲಿ ನಾನೇ ಅಡಗಿದ್ದೇನೆ. ನೀನು ಕೇವಲ ನನ್ನ ಮೇಲೆ ನಂಬಿಕೆ ಇಡು. ಚಿಂತೆ ತಾನಾಗಿಯೇ ಅಳಿಸಿ ಹೋಗುತ್ತದೆ. ಇಂದಿನ ಮನುಷ್ಯನು ತನ್ನ ಭವಿಷ್ಯದ ಚಿಂತೆಯಲ್ಲಿ ವರ್ತಮಾನವನ್ನ ಕಳೆದುಕೊಳ್ಳುತ್ತಾನೆ. ಅವನು ಓಡುತ್ತಾನೆ, ಆದರೆ ಶಾಂತಿ ಅವನಿಂದ ದೂರ ಓಡುತ್ತಲೇ ಇರುತ್ತದೆ. ಯಾವಾಗ ನೀನು ನಿಂತು ನನ್ನ ಹೆಸರು ಹೇಳುತ್ತೀಯೋ ಆಗ ಸಮಯ ಕೂಡ ನಿಲ್ಲುತ್ತದೆ ಮತ್ತು ಚಿಂತೆ ಕೂಡ. ಏಕೆಂದರೆ ಯಾರು ನನ್ನ ಮೇಲೆ ಭರವಸೆ ಇಡುತ್ತಾರೋ ಅವರಿಗೆ ಜೀವನ ಎಂದಿಗೂ ನಿರಾಸೆ ಮಾಡುವುದಿಲ್ಲ. ಓ ಅರ್ಜುನ, ಚಿಂತೆ ಎನ್ನುವುದು ಕೇವಲ ಕತ್ತಲೆಯಲ್ಲಿ ಬೆಳೆಯುವ ಮರದ ಹಾಗೆ. ಜ್ಞಾನದ ಬೆಳಕು ಅದನ್ನು ತಕ್ಷಣವೇ ನಾಶ ಮಾಡಿಬಿಡುತ್ತದೆ. ಯಾವಾಗ ಪ್ರಪಂಚ ನಿನ್ನನ್ನು ಒಂಟಿಯಾಗಿ ಬಿಡುತ್ತದೆಯೋ ಆಗ ತಿಳಿದುಕೋ, ಈಗ ನಿನ್ನ ಅದೃಷ್ಟ ಎಚ್ಚರಗೊಳ್ಳಲಿದೆ ಎಂದು. ಅಳುವುದನ್ನು ಬಿಟ್ಟು ಬಿಡು. ಏಕೆಂದರೆ ಕಣ್ಣೀರು ಹಣೆಯ ಬರಹವನ್ನು ಬದಲಿಸುವುದಿಲ್ಲ, ಆದರೆ ನಂಬಿಕೆ, ಕರ್ಮ ಮತ್ತು ತಾಳ್ಮೆ ಖಂಡಿತವಾಗಿಯೂ ಬದಲಾಯಿಸುತ್ತದೆ. ಒಂಟಿಯಾಗಿ ನಡೆ, ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ. ಪ್ರತಿ ಹೆಜ್ಜೆ, ಉಸಿರು, ಪ್ರತಿ ಪರೀಕ್ಷೆಯಲ್ಲಿಯೂ ನಿನ್ನ ಹಣೆ ಬರಹದ ಮೇಲೆ ನಂಬಿಕೆ ಇಡು. ಏಕೆಂದರೆ ಯಾವಾಗ ನೀನು ಸೋಲನ್ನ ಒಪ್ಪಿಕೊಳ್ಳುತ್ತೀಯೋ ಆಗಲೇ ದೇವರು ನಿನ್ನ ಗೆಲುವನ್ನ ಬರೆಯಲು ಶುರು ಮಾಡುತ್ತಾನೆ. ಯಾವಾಗ ದಾರಿ ಕಠಿಣ ಅನಿಸುತ್ತದೆಯೋ ಮತ್ತು ಜೊತೆಗೆ ಯಾರೂ ಇಲ್ಲದಿದ್ದಾಗ ನೀನು ಅಳಬೇಡ, ಏಕೆಂದರೆ ಇದೇ ಆ ಕ್ಷಣ ಯಾವಾಗ ನಾನು ನಿನ್ನ ಅತಿ ಹತ್ತಿರ ಇರುತ್ತೇನೆ. ಅಳುವುದನ್ನ ಬಿಟ್ಟು ಬಿಡು, ಏಕೆಂದರೆ ಕಣ್ಣೀರು ನಿನ್ನ ದೃಷ್ಟಿಯನ್ನ ಮಸುಕು ಮಾಡುತ್ತದೆ ಮತ್ತು ನಿನ್ನ ಹಣೆ ಬರಹವನ್ನ ಸ್ಪಷ್ಟವಾಗಿ ನೋಡಲಿ ಎಂದು ನಾನು ಬಯಸುತ್ತೇನೆ. ಒಂಟಿಯಾಗಿ ನಡೆ, ಏಕೆಂದರೆ ಯಾರು ಗುಂಪಿನ ಜೊತೆ ನಡೆಯುತ್ತಾರೋ ಅವರು ಕೇವಲ ಗುಂಪಿನ ತನಕ ತಲುಪುತ್ತಾರೆ, ಆದರೆ ಯಾರು ಒಂಟಿಯಾಗಿ ನಡೆಯುತ್ತಾರೋ ಅವರು ಗುರಿಯನ್ನ ತಲುಪುತ್ತಾರೆ. ಪ್ರಿಯ ವೀಕ್ಷಕರೇ, ಭಗವದ್ಗೀತೆಯ ಉಪದೇಶಗಳನ್ನು ನಿಮಗೆ ತಲುಪಿಸುವ ನಮ್ಮ ಈ ಪ್ರಯತ್ನವು ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅದೇ ರೀತಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.